ಈ ಮಾನಸಿಕತೆಯನ್ನು ಸರಿಪಡಿಸದ ಹೊರತು ಜಗತ್ತಲ್ಲಿ ಇದು ಯಾವತ್ತಿದ್ರೂ ತಲೆನೋವೇ. ಬಾಂಗ್ಲಾ ಅಂತಲ್ಲ, ನಾಳೆ ಮತ್ತೊಂದು ರಾಷ್ಟ್ರದಲ್ಲಿ ಇದೇ ಸಮಸ್ಯೆ ಉದ್ಭವ ಆಗುತ್ತೆ. ಉದ್ಭವ ಆಗಿದೆ, ಭಾರತದಲ್ಲಿ ಸಹ ಉದ್ಭವ ಆಗಿದೆ. ಅವರು ಟೆರರಿಸ್ಟ್ಗಳು, ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಅದು ನಮ್ಮ ಇಸ್ಲಾಂ ಧರ್ಮದಲ್ಲಿ ಇಲ್ಲ, ಅದು ಮಾಡ್ತಾ ಇದಾರೆ. ಎಲ್ಲ ಇಡೀ ಮುಸಲ್ಮಾನರು ಬೈಕಾಟ್ ಮಾಡ್ತಾರೆ. ಅದಕ್ಕೆ ಒಂದು ಮಾತು ನೋಡಿ, ಯಾವ ತರ ಬಾಂಗ್ಲಾದೇಶ ನಾವು ನೋಡ್ತಾ ಇದ್ದೀವಿ ಟಿವಿನಲ್ಲಿ, ಯಾವ ತರ ಬಾಂಗ್ಲಾದೇಶ, ಸ್ವಲ್ಪ ಕೇಳಿಸ್ಕೊಳ್ಳಿ, ನೀವು ಮಾತಾಡೋ ತಮ್ಮ ನಾನು ಸುಮ್ಮನೆ ಇರ್ತೀನಿ. ಯಾವ ತರ ಬಾಂಗ್ಲಾದೇಶದ್ದು ಅಲ್ಲಿ ದೌರ್ಜನ್ಯ ನಡೀತಾ ಇದೆ ನಾವು ನೋಡ್ತಾ ಇದ್ದೀವಿ, ಅದೇ ತರ ನಮ್ಮ ಭಾರತದಲ್ಲಿ ಮೊಬ್ ಲಿಂಚಿಂಗ್ ಆಗುತ್ತಲ್ಲ, ಇಡೀ ಪ್ರಪಂಚದಲ್ಲಿ ನೋಡ್ತಾರೆ. ನೋಡಿ, ಅಂಥವ್ರು ಇಂಥವ್ರು ಒಂದೇ ನೋಡಿ, ಈ ದೌರ್ಜನ್ಯ ಮಾಡ್ತಾರಲ್ಲ, ಅವ್ರಿಗೆ ಯಾವ್ದು ಧರ್ಮ ಇಲ್ಲ. ಇವರು ಒಬ್ಬ ಆಕ್ಲಾಕ್ ಕೇಸ್ ಪ್ರಕರಣದ ಬಗ್ಗೆ ಹೇಳ್ತಿದ್ದಾರೆ, ಆದ್ರೆ ಅದನ್ನ ವೈಯಕ್ತಿಕ ಸಭೆಯಲ್ಲಿ ನೋಡಿ 1990 ಒಂದು ನಿಮಿಷ ಕೇಳಿ, ನಿಮ್ಗೆ ಕೇಳಿದೆ, 1990ಯಲ್ಲಿ ಕಾಶ್ಮೀರ ಕಣಿವೆಯಲ್ಲಿ ಕೇವಲ ಕಾಶ್ಮೀರಿ ಹಿಂದೂಗಳು ಹೇಳುವ ಕಾರಣಕ್ಕಾಗಿ 7 ಲಕ್ಷ ಕಾಶ್ಮೀರಿ ಪಂಡಿತರನ್ನ ಉಟ್ಟ ಬಟ್ಟೆಯಲ್ಲಿ ಹೊರಹಾಕಿ 1 ಲಕ್ಷ ಕಾಶ್ಮೀರಿ ಹಿಂದೂಗಳನ್ನ ಅವರಿಗೆ ಮೂರೇ ಆಪ್ಷನ್ ಕೊಟ್ಟೆ. ಗವರ್ಮೆಂಟ್ ಇದು ಮಾಡಿರೋದು ಯಾರು ತರಿಸಿದ್ದಾರೆ ಅದನ್ನು ತಿಳ್ಕೊಳ್ಳಿ. ಕರ್ನಾಟಕದಲ್ಲಿ ಪಂಡಿತವರಿಗೆ ನ್ಯಾಯ ಕೊಡ್ಸಕ್ಕೆ ದಮ್ಮಿಲ್ಲ, ಬೇರೆ ಹೇಳ್ತಾ ಇದ್ದೀರಾ. ಆ ಇಶ್ಯೂ ತಗೊಂಡು ಇಶ್ಯೂ ವರ್ಷ ನಿಮಗೆ 6 ಲಕ್ಷ ಕಾಶ್ಮೀರದಲ್ಲಿ 30 ವರ್ಷದ ಹಿಂದೆ ಏನು ಪಂಡಿತರನ್ನ ಹೊರ ಹಾಕಿದ್ದಾರೆ, ಇವತ್ತು ಬಾಂಗ್ಲಾದಲ್ಲಿ ನಡೀತಾ ಇದೆ. ಇದೇ ದೇವಬಂದ್ ಇವತ್ತು ಸರ್ಕನ್ ಸೆ ಜುಡಾ ಅಂತೇಳಿ ಬೆಂಗಳೂರಿನಲ್ಲಿ ರುದ್ರೇಶ್ ಅವರ ಮರ್ಡರ್ ಯಾಕಾಯ್ತು? ಹಿಂದೂ ಹೇಳುವ ಕಾರಣಕ್ಕಾಗಿ ಹತ್ಯೆ ಆಯ್ತು. ಪ್ರವೀಣ್ ಶೆಟ್ಟಿ ಮರ್ಡರ್ ಯಾಕಾಯ್ತು? ಪ್ರವೀಣ್ ಪೂಜಾರಿ ಧರ್ಮ ನೋಡಿ ಸಾಯ್ತಿದ್ದಾರೆ. ಮುಸಲ್ಮಾನ ಅಂತ ಅಮಾಯಕರ ಮುಸಲ್ಮಾನ ಸಾಯಿಸ್ತಾ ಇದ್ದೀರಾ. ಒಂದ್ ನಿಮಿಷ ನಾನು ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.